ಪರಿಶ್ರಮ ನೀಟ್ ಅಕಾಡೆಮಿಯ ಸಿಎ ಸೈಟ್ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಮಾಡಿರುವ ಆರೋಪಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟು ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀಡಗಾನಹಳ್ಳಿಯಲ್ಲಿ 2 ಸಿಎ ಸೈಟ್ಗಳನ್ನು 30 ವರ್ಷಗಳ ಲೀಸ್ಗೆ 5 ಕೋಟಿ ರೂಪಾಯಿ ಪಾವತಿಸಿ ಪಡೆದಿದ್ದೇನೆ. ಯಾರೂ ಉಚಿತವಾಗಿ ಜಾಗ ಕೊಟ್ಟಿಲ್ಲ, ಎಲ್ಲವೂ ನಿಯಮಾನುಸಾರ ನಡೆದಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. 7-8 ವರ್ಷಗಳಿಂದ ಪರಿಶ್ರಮ ಅಕಾಡೆಮಿ ನಡೆಸುತ್ತಿದ್ದೇನೆ. ವಿದ್ಯಾರ್ಥಿಗಳಿಂದ ಪಡೆಯುವ ಶುಲ್ಕಕ್ಕೆ ಜಿಎಸ್ಟಿ ಹಾಗೂ ಆದಾಯ ತೆರಿಗೆಯನ್ನ ಪಾವತಿಸುತ್ತಿದ್ದೇನೆ. ದುಡಿದು ಸಂಸ್ಥೆ ಕಟ್ಟಿದ್ದೇನೆ ಹೊರತು ಕಿಕ್ ಬ್ಯಾಕ್ ಪಡೆದು ಆಸ್ತಿ ಮಾಡಿಲ್ಲ ಎಂದು ಹೇಳಿದರು. ಕುಮಾರಸ್ವಾಮಿ ತಮ್ಮ ವಿರುದ್ಧ ಆರೋಪ ಮಾಡುವ ಬದಲು ತಮ್ಮ ಕುಟುಂಬದ ಆಸ್ತಿ, ಭೂಮಿ ಹಾಗೂ ವಾಚ್ ಕಲೆಕ್ಷನ್ ಬಗ್ಗೆ ಮೊದಲು ಉತ್ತರಿಸಲಿ ಎಂದು ಸವಾಲು ಹಾಕಿದ ಅವರು, ನನ್ನ ಬಳಿ ಎಲ್ಲಾ ದಾಖಲೆಗಳಿವೆ ಎಂದರು. ನೀಟ್ ಪರೀಕ್ಷೆಯ ಅಕ್ರಮಗಳ ಬಗ್ಗೆ ನಾನು ನಿರಂತರವಾಗಿ ಪ್ರಶ್ನೆ ಕೇಳುತ್ತಿರುವುದರಿಂದಲೇ ನನ್ನ ವಿರುದ್ಧ ಈ ಆರೋಪಗಳನ್ನು ಮಾಡಲಾಗುತ್ತಿದೆ. ನನ್ನ ಸಂಸ್ಥೆಯಲ್ಲಿ ಅಕ್ರಮವಿದ್ದರೆ ಇಡಿ ಅಥವಾ ಐಟಿ ತನಿಖೆ ನಡೆಸಲಿ ಎಂದು ಸವಾಲು ಹಾಕಿದ್ದಾರೆ. ಕೋರ್ಟ್ ನೀಡಿರುವ ನೋಟಿಸ್ಗೆ 15 ದಿನಗಳ ಒಳಗೆ ಉತ್ತರ ನೀಡುವುದಾಗಿ ತಿಳಿಸಿದ ಪ್ರದೀಪ್ ಈಶ್ವರ್, ಕುಮಾರಸ್ವಾಮಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡುವುದಾಗಿಯೂ ಹೇಳಿದರು. ಡೇಟ್ಗೂ ಇವ್ರಿಗೆ ಅಲಾಟ್ಮೆಂಟ್ ಆಗಿರೋ ಡೇಟ್ಗೂ ವ್ಯತ್ಯಾಸ ಇದೆ ಅಂತ ಮಾತ್ರ ಕೇಳಿರೋದು. ನಾನು ಲಾಸ್ಟ್ ಡೇಟ್ಗೆ ಮುಂಚೆನೇ ನನಗೆ ಅಲಾಟ್ ಆಗೋಗ್ಬಿಟ್ಟಿದ್ಯಂತೆ ಅನ್ನೋದು ಅವ್ರು ಕೇಳ್ತಾ ಇರೋದು, ಯಾರೋ ಕುಮಾರಣ್ಣನ ಫಾಲೋವರ್ಸ್. ಈಗ ಹೈಕೋರ್ಟ್ ನಮ್ಗೇನು ಕೇಳಿದೆ, ನಮ್ಮನ್ನ ಎಕ್ಸ್ಪ್ಲನೇಷನ್ ಕೇಳಿದೆ. ಕುಮಾರಣ್ಣ ಚಾಟಿ ಬೀಸೋದಲ್ಲ, ಅದು ನೋಟಿಸ್ ಕೊಟ್ಟು ನೋಡಪ್ಪ ಇಂಥವ್ರು ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀನು ಎಕ್ಸ್ಪ್ಲನೇಷನ್ ಕೊಡು. ಈಗ ನಾನು ಹೈಕೋರ್ಟ್ಗೆ ರಿಟರ್ನ್ ಸಬ್ಮಿಷನ್ ನಾಳೆ ಕೊಡ್ತೀನಿ, ಇನ್ನು 15 ದಿನದಲ್ಲಿ ಕೇಸ್ ಗೆಲ್ತೀನಿ, ನನ್ನ ಜಾಗ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ. ಈಗ ನಾನು ಕುಮಾರಣ್ಣನಿಗೆ ಕೇಳೋ ಪ್ರಶ್ನೆ ಇಷ್ಟೇ. ಈಗ ನೀವು ಬೆಳಗ್ಗೆ ಟ್ವೀಟ್ ಮಾಡಿದ ತಕ್ಷಣ ನಾನು 12:30 ಪ್ರೆಸ್ ಮೀಟ್ ಮಾಡಿ ನೋಡಿ ಡಾಕ್ಯುಮೆಂಟ್ಸ್ನ ಎಲ್ಲ ಜೆರಾಕ್ಸ್ ಹಾಕಿ ನಮ್ಮ ಪತ್ರಕರ್ತರಿಗೆ ಕೊಡ್ತೀನಿ, ಅದರಲ್ಲಿ ಏನಾದರೂ ಇರ್ರೆಗ್ಯುಲಾರಿಟಿ ಇದ್ದರೆ ಇವತ್ತೇ ಪತ್ರಕರ್ತರು ನನ್ನನ್ನು ಎಕ್ಸ್ಪೋಸ್ ಮಾಡ್ಬೋದು. ನಾನು ಕಾನೂನು ಬಾಹಿರವಾಗಿ ಏನಾದರೂ ಅದರಲ್ಲಿ ಅಲಾಟ್ಮೆಂಟ್ ಆಗಿದ್ರೆ, ಸಿಎ ಸೈಟ್ ತಗೊಳಕ್ಕೆ ನನ್ನ ವಿದ್ಯಾಸಂಸ್ಥೆ ಇದೆ, ನನ್ನ ಎಲಿಜಿಬಿಲಿಟಿ ಇದೆ, ಕೂಡಾದವರು ಪುಕ್ಸಟ್ಟೆ 1 ಎಕರೆಗೆ 5 ಕೋಟಿ ಸ್ವಾಮಿ ನಾನು ಪೇ ಮಾಡಿರೋದು ಅರ್ಬನ್ ಅಥಾರಿಟಿಗೆ. ಅದು ಲೀಸ್ಗೆ, ಪರ್ಚೇಸ್ಗೆ ಆದರೆ 15 ಕೋಟಿ ಕಟ್ಟಬೇಕು. 30 ವರ್ಷ ಲೀಸ್ಗೆ 1 ಎಕರೆಗೆ ನಾನು ಲೀಗಲಿ 5 ಕೋಟಿ ಕಟ್ಟಿದ್ರೆ ಇದೇನು ಕುಮಾರಣ್ಣ ತಾವು ಇಂಥ ಅಲಿಗೇಷನ್ ಮಾಡ್ತೀರಾ? ನನಗೆ ಕುಮಾರಣ್ಣ ನೀವೆಂಗೂ ನಿಮ್ಮವ್ರನ್ನ ಸಹಿಸಲ್ಲ ಅಂತ ನನಗೆ ಗೊತ್ತಿತ್ತು. ನೀವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಒಕ್ಕಲಿಗರನ್ನ ಸಹಿಸಲಿಲ್ಲ, ಸಿ ಬೈರೇಗೌಡರನ್ನ ಸಹಿಸಲಿಲ್ಲ, BL ಶಂಕರ್ ಅವ್ರನ್ನ ಸಹಿಸಲಿಲ್ಲ, ಚೆಲುವರಾಯ ಸ್ವಾಮಿನ ತುಳಿದ್ರಿ, ಬಾಲಕೃಷ್ಣ ಅಣ್ಣನ ತುಳಿದ್ರಿ, ಈಗ ಡಿ ಕೆ ಸಾಹೇಬ್ರನ್ನ ತುಳಿಯೋ ಪ್ರಯತ್ನ ಪಡ್ತಿದ್ದೀರಾ. ನೀವೆಂಗೂ ನಿಮ್ಮ ಒಕ್ಕಲಿಗರನ್ನ ನೀವು ಬೆಳೆಸಲ್ಲ. ಏನೋ ನಮ್ಮಂಥ OBC ಹುಡುಗರು ಬೆಳ್ಕೊಂತೀವಿ ಅಂದರೆ ನೀವು ನಮ್ಮಂಥ ಬಡವ್ರ ಮಕ್ಕಳು, ಅನಾಥ ಮಕ್ಕಳು, ನಾವೇನೋ ಎಷ್ಟು ಜನ ನಾನು CA ಸೈಟ್ಗೆ ಅಪ್ಲೈ ಮಾಡಿರೋದು ಅಮ್ಮಮ್ಮ ಅಂದರೆ 1 ಎಕರೆಗಿಂತ ಕಡಿಮೆ, ಒಂದೇ 40-42 ಸಾವಿರ ಸ್ಕ್ವೇರ್ ಫೀಟ್, ಇನ್ನೂ ಕಡಿಮೆ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ನಾನು ಆಲ್ರೆಡಿ 25 ಲಕ್ಷ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದೀನಿ, ಕಾನೂನು ರೀತಿ ಇದೆ. ಹೈಕೋರ್ಟಲ್ಲಿ 15 ದಿನದಲ್ಲಿ ನಾನು ಇದು ಕೇಸ್ ಗೆಲ್ತೀನಿ. ಅವ್ರು ನನ್ನನ್ನು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಚಾಟಿ ಬೀಸಿಲ್ಲ. ಕುಮಾರಣ್ಣ ನೀವು ಮಾತ್ರ 100 ಎಕರೆ ಮಾಡ್ಬೋದು, ನಾವೊಂದು ವಿದ್ಯಾಸಂಸ್ಥೆಗೆ ಒಂದು CA ಸೈಟ್ ಮಾಡ್ಕೋಬಾರ್ದು. ನೀವು ನಿಮ್ಮ ಶ್ರೀಮತಿಯವರ ಹೆಸರು 32 ಎಕರೆ ಬಿಡದಿಯಲ್ಲಿ ತಗೋಬಹುದು. ಕುಮಾರಣ್ಣ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ, ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗುತ್ತೆ ಕುಮಾರಣ್ಣ. ಪಾಪ ನಮ್ಮ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಆ್ಯಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅಂದ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಕುಮಾರಣ್ಣ ಈಗ ನೀವು ಟ್ವೀಟ್ ಮಾಡಿ ಅಲಿಗೇಷನ್ ಮಾಡಿದ್ರಲ್ಲ, ನನಗೇನಾದರೂ ಅಭದ್ರತೆ ಭಯ ಇದ್ದಿದ್ರೆ ನಾನು ಡಾಕ್ಯುಮೆಂಟ್ನ ಮೀಡಿಯಾದವ್ರು ಕೊಟ್ಟಿದ್ದೀನಿ. ಈಗ ಇದನ್ನ ಅವ್ರಿಗೂ ಅಫಿಷಿಯಲ್ಸ್ ಟಚ್ ಇರ್ತಾರೆ, ದಯವಿಟ್ಟು ಅದನ್ನು ತನಿಖೆ ಮಾಡಿಸ್ಲಿ. ಈಗ ಹೈಕೋರ್ಟ್ ಕೊಟ್ಟರು ನೋಟಿಸ್ಗೆ ನಾನು ರೀಪ್ಲೈ ಕೊಡ್ತೀನಿ. ಅದಿನ್ನೂ ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಹೈಕೋರ್ಟ್ ಹೇಳಿರೋದು ಸ್ಟೇಟಸ್, ನಾನೆಲ್ಲೋ ರಿಜಿಸ್ಟರ್ ಮಾಡ್ಕೊಂಡು ಒಂದು ಕಾಲೇಜ್ ಕಟ್ಟಿಬಿಡ್ತೀನಿ, 4 ಕಾಸು ಸಂಪಾದಿಸ್ಕೊಂಡ್ಬಿಡ್ತೀನಿ, ಒಬ್ಬ OBC ಹುಡುಗ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದು ಕುಮಾರಣ್ಣನ ಬಾಧೆ. ಬಿಡ್ ಕುಮಾರಣ್ಣ, ನಮ್ಮ ಮನೆ ಬರಹ, ನಾವು ಶೋಷಿತರು, ನಾವು OBCಗಳು, ನಮ್ಮನ್ನು ಯಾವತ್ತೂ ತುಳಿಯೋದೆ, ನಾವು ತುಳಿಸ್ಕೊಳ್ಳೋದಕ್ಕೆ ಅರ್ಹರು ನಾನು ಅನ್ಕೊಂತೀನಿ.
ನಿಮ್ಮ ಸಮುದಾಯದ ಒಕ್ಕಲಿಗರು ಬೆಳೀತಿದ್ರೆ ಯಾಕೆ ಕುಮಾರಣ್ಣ ತುಳಿತಾ ಇದೆಯಾ? ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಮಗ PWD ಮಿನಿಸ್ಟರ್ ಆಗ್ಬೋದು, ಪ್ರಧಾನಿ ಮೊಮ್ಮಗ MP ಆಗ್ಬೋದು, ಬೇರೆಯವ್ರ ಮಕ್ಕಳು ಕನಕಪುರದ ರೈತನ ಮಗ ಈ ಸ್ಟೇಟ್ಗೆ CM ಆಗಬಾರ್ದು. ಇದ್ಯಾವ ನ್ಯಾಯ ಕುಮಾರಣ್ಣ? ಕುಮಾರಣ್ಣ ನಿಮ್ಮ ಮಗನ್ನ 3 ಸಲ ನಿಲ್ಸಿದ್ರು ಗೆಲ್ಲಕ್ಕಾಗ್ಲಿಲ್ಲ. ಪ್ರಧಾನಿ ಮೊಮ್ಮಗ ಮುಖ್ಯಮಂತ್ರಿ ಮಗ ಸೋತೋದ. ಅಡ್ರೆಸ್ ಇಲ್ದೇ ಇರೋ ಒಬ್ಬ ಹುಡುಗ, ತಂದೆ ತಾಯಿ ಇಲ್ದೇ ಇರೋ ಒಬ್ಬ ಹುಡುಗ ನನ್ನ ಪಕ್ಷ ಗೆಲ್ಸ್ಕೊಂಡ್ಬಂತು. ಇದು ಕಾಂಗ್ರೆಸ್ ಪಕ್ಷದ ತಾಕತ್ತು. ನೀವೆಲ್ಲ ಏನೋ ನಮ್ಮ ಬಾಯಿ ಕಟ್ಟಾಕ್ಬೋದು ಇಂಥ ಅಲಿಗೇಷನ್ ಮಾಡಿಸಿದ್ರೆ ಅಂತ. ಇದಕ್ಕೆಲ್ಲ ಹೆದರಿ ರಾಜಕಾರಣಕ್ಕೆ ಬರ್ತೀವ ಕುಮಾರಣ್ಣ? ಕುಮಾರಣ್ಣ, ನೀವೊಂದು ಅಲಿಗೇಷನ್ ಮಾಡಿದ ತಕ್ಷಣ ಭಯ ಬೀಳಕ್ಕೆ ನಮ್ಮಪ್ಪ ಏನು ಪ್ರೈಮ್ ಮಿನಿಸ್ಟರ್ ಅಲ್ಲ ಕುಮಾರಣ್ಣ. ನಮ್ಮಪ್ಪ ಫಾರ್ಮರು, ನಾನು ರೈತನ ಮಗ. ನಿಮ್ಮ ಥರ ವೈಟ್ ಅಂಡ್ ವೈಟ್ ಹಾಕ್ಕೊಂಡು ರೈತ ಅಂತ ಬಿಲ್ಡಪ್ ಕೊಡೋ ರೈತನ ಮಗ ಅಲ್ಲ ನಾನು. ನೀವೀಗ ನನಗಿರೋ ಮಾಹಿತಿ ಪ್ರಕಾರ ನಿಮ್ಗೊಂದು 700-800 ಎಕರೆ ಜಮೀನಿದೆ ಅಲ್ಲ ಕುಮಾರಣ್ಣ? ಅದು ಏನು ಕುಮಾರಣ್ಣ, ರಾಮನಗರದಲ್ಲಿ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಮಾರಿ ತಗೊಂಡ್ರ? ಸೋರ್ಸ್ ಹೆಂಗೆ ಕುಮಾರಣ್ಣ? ಬಿಡದಿ ರೈತರಿಗೆ ಕೇಳ್ತಾ ಇದ್ದೀನಿ. ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ, 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ. 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾರಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ಮ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ ಅದಕ್ಕೇನಾದ್ರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, CM ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ, 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಡಿನೋಟಿಫಿಕೇಶನ್ ಅಲ್ಲಿ ಹೊಡೆದ್ರಂತಲ್ವಾ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಕುಮಾರಣ್ಣ, ನೀವು ಹೇಳಿದ್ದಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಮಾಡ್ಬಿಟ್ರೆ ನಾವು ಕುಮಾರಣ್ಣ ಅವ್ರ ಇಂಟಿಗ್ರಿಟಿನ ಪ್ರಶ್ನೆನೇ ಮಾಡಲ್ಲ. ಪ್ರಧಾನಿಗಳೇ ಬಿಡದಿ ಟೌನ್ಶಿಪ್ನ ಅಪ್ರಿಷಿಯೇಟ್ ಮಾಡಿದ್ರೆ ಇವರೆಲ್ಲ ರಾಜಕೀಯ ಬೇಳೆ ಬಯಸ್ಕೊಂತಾರೆ, ರಾಜಕೀಯ ಬೇಳೆ ಬಯಸ್ಕೊಳಕ್ ಬರ್ತಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ. ಇವರು ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಂದು 2 ವಿದ್ಯಾಸಂಸ್ಥೆ ಇದೆ. ಒಂದು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ ನೀಟ್ ಅಕಾಡೆಮಿ ಅಂದರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ, ನೀವೆಲ್ಲ ಫೈಲ್ ಮಾಡೋ IT-ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ ಕುಮಾರಣ್ಣ.